ಓಂ ಶ್ರೀ ಮಂಜುನಾಥಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜ್ಯ ಕಾವಂತರ ಮತ್ತು ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತಾ, ನಮ್ಮ ಸಿಬ್ಬಂದಿಗಳಿಗಾಗಿ ನಮ್ಮೆಲ್ಲರ ಪ್ರೀತಿ ಗೌರವಾನ್ವಿತ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಜನಾರ್ದನ ಸರ್ ಇವರ ಮಾರ್ಗದರ್ಶನದಂತೆ ನಮ್ಮ ಆಸ್ಪತ್ರೆಯ ವಾರ್ಷಿಕೋತ್ಸವ ಪ್ರಯುಕ್ತ ಈ ದಿನ ಸ್ವಚ್ಛತಾ ವಿಭಾಗದವರಿಂದ ಹೂಗೊಂಚ ತಯಾರಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿರುವ ಶ್ರೀಯುತ ಶೈಲೇಶ್ ಕುಮಾರ್ ಸರ್ ಬಂದಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿರುವ ಗಣ್ಯರ ಅನುಮತಿಯನ್ನು ಕೇಳಿಕೊಂಡು ಇವತ್ತಿನ ಈ ನಿಯಮಗಳು ಎಲ್ಲರಿಗೂ ಗೊತ್ತಿರುತ್ತೆ. ಮೊದಲೇ ನಾವು ಇದರಲ್ಲಿ ನೋಟಿಸ್ ಹಾಕಿರ್ತೇವೆ. ಅದರಂತೆ ನೀವು ಆರ್ಟಿಫಿಷಿಯಲ್ ಏನು ತರುವಂಗಿಲ್ಲ. ಸೊ 1 ಗಂಟೆ ಟೈಮ್ ಕೊಡ್ತೇವೆ, ಸಾಕಲ್ಲ? ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ, ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀಯುತ ಎಂ ಜನಾರ್ದನ್ ಸರ್ ಹಾಗೂ ಆಗಮಿಸಿರುವ ಶ್ರೀಯುತ ಶೈಲೇಶ್ ಕುಮಾರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಎಂ ಜನಾರ್ದನ್ ಸರ್ ನಮ್ಮೊಂದಿಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇವರಿಗೆ ಸ್ವಚ್ಛತಾ ವಿಭಾಗದ ಮೇಲ್ವಿಚಾರಕರಾಗಿರುವ ಶ್ರೀಮತಿ ಮೋಹಿನಿ ಮೇಡಮ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇವತ್ತಿನ ಈ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿರುವ ಶ್ರೀಯುತ ಶೈಲೇಶ್ ಕುಮಾರ್ ಇವರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಆಸ್ಪತ್ರೆಯ ಸ್ವಚ್ಛತಾ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಮೋಹಿನಿ ಮೇಡಮ್ ನಿಮ್ಮನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಈ ಹೂಗುಚ್ಛ ತಯಾರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವತ್ತು ತೀರ್ಪುಗಾರರಾಗಿ ಆಗಮಿಸಿದ ಶೈಲೇಶ್ ಕುಮಾರ್ರ ಕಿರುಪರಿಚಯವನ್ನು ನಿಮ್ಮ ಮುಂದಿಡಲಿದ್ದಾರೆ ಶ್ರೀಮತಿ ಪವಿತ್ರ ಇವರು. ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಚರಣಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಇಲ್ಲಿ ನೆರೆದಿರುವ ಸಿಬ್ಬಂದಿ ವರ್ಗದವರೇ, ನಾನು ಇವತ್ತಿನ ಹೂಗುಚ್ಛ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿರುವ ಶ್ರೀ ಶೈಲೇಶ್ ಸರ್ ಇವರು ಕಿರು ಪರಿಚಯವನ್ನು ಮಾಡಲಿದ್ದೇನೆ. ಶೈಲೇಶ್ ಸರ್ ಹುಟ್ಟಿದ್ದು ಕುಂದಾಪುರದಲ್ಲಿ.
ಇವರು ಬೆಳೆದ ಊರು ತಿರುಗಾಡಿ ಎಂಬಲ್ಲಿ. ಇವರು ಪ್ರಸ್ತುತ ಉಜಿರೆಯಲ್ಲಿ ನೆಲೆಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಶಿಕ್ಷಣದವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಿರುತ್ತಾರೆ. ಕಂಪ್ಯೂಟರ್ ಸೈನ್ಸಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಇವರು ಸುಮಾರು 26 ವರ್ಷಗಳಿಂದ STM ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಮುಖ್ಯ ಹವ್ಯಾಸ ಕಾರ್ಟೂನ್ ರಚನೆ. ಇವರು 8ನೇ ಕ್ಲಾಸಿನಲ್ಲಿ ಓದುತ್ತಿರುವಾಗ ಇವರು ರಚಿಸಿರುವ ಮೊದಲ ವ್ಯಂಗ್ಯಚಿತ್ರ ತರಂಗವಾರ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಸರಿಸುಮಾರು 5,000ಕ್ಕೂ ಹೆಚ್ಚು ವ್ಯಂಗ್ಯಚಿತ್ರಗಳು ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ವ್ಯಂಗ್ಯಚಿತ್ರ ಸ್ಪರ್ಧೆಗಳಲ್ಲಿ ಇವರಿಗೆ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳು ದೊರಕಿದೆ. ಇವರ ಕಿರು ಪರಿಚಯವನ್ನು ಪರಿಚಯಿಸಲು ನನಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಕಿರುಪರಿಚಯವನ್ನು ಮಾಡಿದ ಶ್ರೀಮತಿ ಪವಿತ್ರ ಅವರಿಗೆ ಅಭಿನಂದನೆಗಳು.
ಫಸ್ಟ್ ಆಫ್ ಆಲ್ ನನಗೆ ನಾನು ಸರ್ ಹತ್ರ ಹೇಳಿದೆ ಏನು ನೆನಪು ಬರ್ತಾ ಇದೆ ಅಂಥೇಳಿ. ಪರಿಚಯ ಮಾಡಿಕೊಟ್ಟಾಗ ಅದರಲ್ಲಿ ಹೇಳಿದರು SDM ಕಾಲೇಜ್ SDM ಇನ್ಸ್ಟಿಟ್ಯೂಷನಲ್ಲಿ ನಾನು ಕಲ್ತಿದ್ದು ಅಂತ ಹೇಳುವಂಥದ್ದು. ಇನ್ಫ್ಯಾಕ್ಟ್ ನಾನು 6th ಸ್ಟ್ಯಾಂಡರ್ಡಿಗೆ SDMಗೆ ಬಂದೆ. ನನ್ನ ಡಿಗ್ರಿ ಮುಗಿಸಿದ್ದು ಕೂಡ SDM ಅಲ್ಲೇ. ಸೊ SDM ಅಂತ ಹೇಳುವಂಥದ್ದು ಅಷ್ಟು ಹೃದಯದಲ್ಲಿ ಕೂಡ ಇದೆ, ಆಮೇಲೆ ಕೆಲಸದಲ್ಲೂ ಕೂಡ ಇದೆ. ಯಾಕಂದರೆ SDM ಅಲ್ಲೇ ವರ್ಕ್ ಮಾಡ್ತಾ ಇದೆ. ಯಾಕೆ ಇದು ಇಷ್ಟ ಆಯಿತು ಅಂತ ಹೇಳಲಿಕ್ಕೆ ಇನ್ನೊಂದು ರೀಸನ್ ಇದೆ. ನಾನು ಡಿಗ್ರಿಯಲ್ಲಿ BSc ತಗೊಂಡಿರುವಂಥದ್ದು. ನನ್ನ ಕಾಂಬಿನೇಷನ್ ನಾನು ಇಲ್ಲಿ ಕೂಡ ಹೇಳ್ಕೊಳ್ಳೋದಿಲ್ಲ, ಯಾಕಂತೇಳಿ ಹೇಳಿದ ಕೂಡಲೇ ನಗಾಡ್ತಾರೆ. ಕೆಮಿಸ್ಟ್ರಿ, ಬಾಟನಿ ಮತ್ತು ಹೋಮ್ ಸೈನ್ಸ್. ಹೋಮ್ ಸೈನ್ಸಲ್ಲಿ ಏನು ಮಾಡ್ತಿದ್ರು ಅಂತ ಕೇಳಿದರೆ, ಫಸ್ಟ್ ಇಯರಲ್ಲಿ ನಮ್ಗೆ ಇದನ್ನೇ ಕಲಿಸ್ತಾ ಇದ್ರು. ಫಸ್ಟ್ ಇಯರೇ ಹೋಮ್ ಸೈನ್ಸಲ್ಲಿ ಇದನ್ನು ಕಲಿಸ್ತಿದ್ರು. ಸೆಕೆಂಡ್ ಇಯರಲ್ಲಿ ಅದರ ಒಟ್ಟಿಗೆ ನಮಗೆ ಸ್ಟಿಚಿಂಗ್ ಕಲಿಸ್ತಿದ್ರು. ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರಲ್ಲಿ ಹೋಮ್ ಸೈನ್ಸಿನ ಬೇಸಿಕ್ಸ್ ಕಲಿಸ್ತಾಯಿದ್ರು. ಸೊ ಇದನ್ನು ನೋಡಿದಾಗ ನಾವು ಆಗ ಏನೆಲ್ಲ ಮಾಡ್ತಿದ್ದೆವು ಅಂತ ಹೇಳುವಂಥದ್ದು, ಆಗ ಯಾಕೆ ಹೀಗೆ ಮಾಡ್ತಿದ್ದೇವೆ ಅದಕ್ಕೆ ಒಂದು ರೀಸನ್ ಇತ್ತು. ನಮ್ಮಲ್ಲಿ ಕೂಡ ಜಾಸ್ತಿ ಹಣ ಇರಲಿಲ್ಲ. ಫ್ಲವರ್ ಅರೇಂಜ್ಮೆಂಟ್ ಮಾಡಿ ಅಂತ ಹೇಳಿದರೆ 3-4 ಪ್ರಾಕ್ಟಿಕಲ್ಸ್ ಅವರ್ಸಲ್ಲಿ ಆ ಥರ ಮಾಡಬೇಕು ಅಂತ ಹೇಳಿದರೆ ಪರ್ಚೇಸ್ ಮಾಡಿ ತಂದು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಇದು ಇದೆ. ನಾವು ಕ್ಲಾಸಲ್ಲಿ 30 ಜನ ಇದ್ದೆವು. ಹೋಮ್ ಸೈನ್ಸ್ಗೆ 30 ಜನ ಕ್ಲಾಸಲ್ಲಿ ಇದ್ದದ್ದು. ಆ ಕ್ಲಾಸಲ್ಲಿ 28 ಹುಡುಗಿಯರು, 2 ಜನ ಹುಡುಗರು. ಆ 2 ಜನ ಹುಡುಗಿಯರು ತುಂಬ ಹುಷಾರಿರ್ತಾರೆ, ಈ ಥರದ ಫ್ಲವರ್ ಅರೇಂಜ್ಮೆಂಟಲ್ಲೆಲ್ಲ ಹುಷಾರಿರ್ತಾರೆ. ಅವರು ಕಾಂಪಿಟಿಷನ್ಗೆ ತುಂಬ ಕಾಂಪೀಟ್ ಮಾಡಬೇಕು ಅಂತ ಹೇಳುವಂಥದ್ದು ಇರ್ತದೆ. ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಖರ್ಚು ಕಮ್ಮಿ ಆಗಬೇಕು ಅಂತ ಹೇಳುವಂಥದ್ದಕ್ಕೆ ಹೀಗೆ ಎಲ್ಲಿ ಹತ್ತಿರದಲ್ಲಿ ಏನೆಲ್ಲ ಸಿಗ್ತದೆ ಅಂತ ನೋಡಿಕೊಂಡು ತಂದು ನಾವು ಅದನ್ನು ಅರೇಂಜ್ಮೆಂಟ್ ಮಾಡ್ತಿದ್ದೆವು. ಸೊ ಆಗ ಕೆಲವು ಟರ್ಮಿನಾಲಜೀಸ್ ನನಗೆ ಗೊತ್ತಾಯಿತು, ಮತ್ತು ಹೇಗಿರಬೇಕು ಅಂತ ಹೇಳೋದಕ್ಕೆ ಕೆಲವು ಮೆಥಡ್ಸ್ ಇದೆ. ನೀವು ಅಬ್ಸರ್ವ್ ಮಾಡಿದರೆ ಯೂಟ್ಯೂಬಲ್ಲಿ ಈಗ ಬೇಕಾದಷ್ಟು ಫ್ಲವರ್ ಅರೇಂಜ್ಮೆಂಟ್ಗಳ ಬಗ್ಗೆ ನಿಮಗೆ ಕ್ಲಾಸಸ್ ಸಿಗ್ತದೆ. ಆ್ಯಂಡ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ನನಗೆ ಯಾಕೆ ಇದು ಖುಷಿ ಆಯಿತು ಅಂತ ಹೇಳಿದರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಇದ್ದೀರಿ, ನಿಮ್ಮ ಕ್ರಿಯೇಟಿವಿಟಿ ಇದನ್ನು ತೋರಿಸಿದ್ದೀರಿ ಹೇಗೆ ಇರಬೇಕು ಅಂತ ಹೇಳುವಂಥದ್ದು. ಮೇಯ್ನಾಗಿ ಇದು ಪಾರ್ಟಿಸಿಪೇಷನ್, ಮತ್ತು ನಿಮಗೆ ಖುಷಿ ಅನ್ನಿಸ್ತದೆ ಈ ಒಂದು ಆ್ಯಕ್ಟಿವಿಟಿಯಲ್ಲಿ, ನಿಮಗೆ ಒಂದು ಖುಷಿ ಅನ್ನಿಸ್ತದೆ. ಪ್ರೈಸ್ ವಿನ್ನಿಂಗ್ ಅಂತ ಹೇಳುವಂಥದ್ದು ಅದು ಬೇರೆಯೇ. ಪ್ರೈಸ್ ಸಿಗ್ತದೆ ಸಿಗೋದಿಲ್ಲ ಅಥವಾ ಅದು ಆವತ್ತಿನ ಮೂಡಿನ ಮೇಲೆ ಇರ್ತದೆ. ನಾರ್ಮಲ್ಲಿ ನಮ್ಮ ಫ್ಲವರ್ ಅರೇಂಜ್ಮೆಂಟಲ್ಲಿ ನಮ್ಮ ಮೂಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ರಿಗೂ ಕೊಡುವಂಥದ್ದು, ನಮಗೆ ಒಂದು ಕಾಂಪಿಟೇಷನ್ ಹೇಗೆ ಮಾಡ್ತಿದ್ರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಥರದ ಮೆಟೀರಿಯಲ್ಸ್ ಕೊಡ್ತಿದ್ರು. ಆ ಮೆಟೀರಿಯಲ್ಸಲ್ಲಿ ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟಿವ್ ಆಗಿ ಏನು ಮಾಡ್ತೇವೆ ಅಂತ ಹೇಳುವಂಥದ್ದು. ಆಗ ನಮ್ಮ ಮನಸ್ಸು ಕೂಡ ಅಷ್ಟು ಖುಷಿಯಲ್ಲಿದ್ದರೆ ನಾವು ಅದನ್ನು ಪ್ರೆಸೆಂಟ್ ಮಾಡ್ಲಿಕ್ಕಾಗ್ತಿತ್ತು. ಬಟ್ ಇವತ್ತು ನೀವೆಲ್ಲರೂ ಕೂಡ ಖುಷಿಯಲ್ಲಿದ್ದೀರಿ ಅಂತೇಳಿ ಅನ್ನಿಸ್ತದೆ, ಯಾಕಂದರೆ ಅಷ್ಟು ಚಂದದಲ್ಲಿ ಮಾಡಿದ್ದೀರಿ. ನಾನು ಫಸ್ಟ್ ಸೆಕೆಂಡ್ ಅಂತ ಹೇಳುವಂಥದ್ದು ಬಂದಿರ್ತದೆ, ಬಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ತುಂಬ ಖುಷಿಯಲ್ಲಿ ತುಂಬ ಚಂದದಲ್ಲಿ ಈ ಥರ ವರ್ಕ್ ಮಾಡಿದ್ದೀರಿ. ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವ ಮೊದಲೇ ಬಂದೆ, ಹಾಗೆ ಹೇಗೆ ಕಸ ಇತ್ತು ಅಂತೇಳಿ ಗೊತ್ತಿದೆ. ನಿಮ್ಮ ಎದುರುಗಡೆ ಫುಲ್ ಕಸವೇ ಇದ್ದದ್ದು, ಹೂಗಳಿರಲಿಲ್ಲ. ಅದನ್ನು ಎಷ್ಟು ಚಂದದಲ್ಲಿ ಅರೇಂಜ್ ಮಾಡಿ ಪ್ರೆಸೆಂಟೇಬಲ್ ಆಗಿ ನೀವು ಅದನ್ನು ಪ್ರೆಸೆಂಟ್ ಮಾಡಿದ್ದೀರಿ. ನಮ್ಮ ಕಾಲೇಜಲ್ಲಿ NSS ಅಂತ ಹೇಳುವಂಥದ್ದು ಇದೆ. ಅಲ್ಲಿ NSS ಅಲ್ಲಿ ಯಾವುದೇ ಗೆಸ್ಟ್ ಬಂದರೂ ಕೂಡ ಅವರಿಗೆ ಫ್ಲವರ್ ಇದನ್ನು ನಾವು ಏನು ಪರ್ಚೇಸ್ ಮಾಡಿ ಕೊಡೋದಿಲ್ಲ, ಈ ಥರದ್ದೇ ಅರೇಂಜ್ಮೆಂಟ್ ಮಾಡಿ ಕೊಡ್ತೇವೆ. ಸೊ ನಮ್ಮ ಹಾಸ್ಪಿಟಲಿಗೆ ಕೂಡ ಸರಿ ಹತ್ರ ಹೇಳ್ಬೋದು, ಒಂದೊಂದು ಡಿಪಾರ್ಟ್ಮೆಂಟ್ ಅವರಿಗೆ ಒಂದೊಂದು ಫ್ಲವರ್ ಪ್ರತಿ ಪ್ರೋಗ್ರಾಮಿಗೆ ನಾವು ಪರ್ಚೇಸ್ ಮಾಡಿ ಕೊಡೋದಕ್ಕಿಂತ ಈ ಥರ ಮಾಡಿ ಕೊಟ್ಟರೆ, ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಚೇಂಬರಿಗೆ ಪ್ರತಿದಿನ ಫ್ಲವರ್ ಅರೇಂಜ್ಮೆಂಟ್ ಚೇಂಜ್ ಆಗ್ತದೆ. ಅದನ್ನು ಹೋಮ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಮಾಡೋದು. ಅಂದರೆ ಅದೇ ಥರ ನಮಗೆ ಕೂಡ ಕ್ರಿಯೇಟಿವ್ ಆಗಿ ಒಂದೊಂದು ಡಿಪಾರ್ಟ್ಮೆಂಟ್ ಅವರು ಪ್ರೆಸೆಂಟ್ ಮಾಡಲಿಕ್ಕಿದ್ರೆ ನಮಗೆ ಕೂಡ ಖುಷಿ ಅನ್ನಿಸ್ತದೆ. ಸೊ ಕೆಲವು ಯುನೀಕಾಗಿ ತುಂಬ ಚಂದದಲ್ಲಿ ಮಾಡಿದಿರಿ. ಪ್ರೈಸ್ ವಿನ್ನಿಂಗ್ ಆಗಲಿಕ್ಕೆ ಕೆಲವು ಏನು ಕ್ರೈಟೀರಿಯಾಸ್ ಇದೆ, ಅದು ಹೇಗೆ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತದೆ ಅಂತ ಹೇಳೋದಕ್ಕೆ, ಹಾಗೆ ಅಟ್ರಾಕ್ಟಿವ್ ಆಗಿ ಇರುವುದಕ್ಕೆ ಮತ್ತು ತುಂಬ ನೀಟಾಗಿ ಮಾಡಿರೋದಕ್ಕೆ ಮಾರ್ಕ್ಸ್ ಸಿಕ್ಕಿದೆ. ಕೆಲವೊಮ್ಮೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ತುಂಬ ಚಂದ ಅಂತೇಳಿ ಅನ್ನಿಸ್ತದೆ, ನೋಡಲಿಕ್ಕೆ ಚಂದ ಇರ್ತದೆ, ಬಟ್ ಅದು ಏನು ಕ್ರಿಯೇಟಿವಿಟಿ ಥರ ಇರೋದಿಲ್ಲ ಅಥವಾ ನೀಟ್ನೆಸ್ ಅಂತ ಹೇಳುವಂಥದ್ದು ಇರೋದಿಲ್ಲ. ನಮಗೆ ಕೆಲವು ಕಲರ್ಸ್ ಹೇಗಾಗಿರ್ತದೆ ಅಂತ ಹೇಳಿದರೆ ಫಸ್ಟಿಗೆ ಅಟ್ರ್ಯಾಕ್ಟ್ ಮಾಡಿ ಬಿಡ್ತದೆ.
ಫಾರ್ ಎಕ್ಸಾಂಪಲ್ ಈಗ ರೆಡ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಡಾರ್ಕ್ ಕಲರ್ಸ್ ಆಗಿರ್ಬೋದು, ತುಂಬ ಅಟ್ರಾಕ್ಟ್ ಮಾಡಿಬಿಡ್ತದೆ. ಬಟ್ ಅದರ ಒಟ್ಟಿಗೆ ನೀವು ಒಂದು ದಿನ ಅದೇ ರೂಮಲ್ಲಿ ಅದೇ ಗೋಡೆಗಳನ್ನು ನೋಡಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಯಾರಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ಥರ ಒಮ್ಮೆಗೆ ನಿಮ್ಮ ಪ್ರೆಸೆಂಟೇಷನ್ ತುಂಬ ಚಂದ ಅಂತೇಳಿ ಕಾಣ್ಬೋದು. ಅದನ್ನು ನೋಡ್ತಾ ಇದ್ದ ಹಾಗೆ ಅದು ಇದರಲ್ಲಿ ಕೂಡ ಏನೋ ಲೂಪ್ ಹೋಲ್ಸ್ ಇದೆ ಅಂತ ಹೇಳಿ ಅನ್ನಿಸ್ತದೆ. ಹಾಗಾಗಿ ಯಾವುದಕ್ಕೆ ಪ್ರೈಸ್ ಬಂದಿದೆ, ಯಾವುದಕ್ಕೆ ಪ್ರೈಸ್ ಬಂದಿಲ್ಲ ಅಂತ ಹೇಳೋದು ಸರ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ನಿಮ್ಮ ಎಫರ್ಟ್ ತುಂಬ ಖುಷಿ ಅನ್ನಿಸ್ತದೆ, ತುಂಬ ಚಂದದಲ್ಲಿ ಮಾಡಿದ್ದೀರಿ. ಎಲ್ರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಪ್ರೈಸ್ ವಿನ್ನರ್ಸ್ಗೆ ಮಾತ್ರ ಅಲ್ಲ, ಪಾರ್ಟಿಸಿಪೇಟ್ ಮಾಡಿದ ಎಲ್ರಿಗೂ ಕೂಡ. ಆ್ಯಂಡ್ ಮ್ಯಾನೇಜ್ಮೆಂಟಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೇನೆ ಅಂತ ಹೇಳಿದರೆ, ನಿಮಗೆ ನಾವು ಪರ್ಸನಲ್ಲಿ ನಾವೆಲ್ಲ ಏನು ದೇವರಲ್ಲಿ ಬೇಡಿಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲಿಗಾದರೂ ಕೂಡ ಕರ್ಕೊಂಡು ಹೋಗೋ, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಡ ಅಂತ. ಅಂದರೆ ಇದೇ ಹಾಸ್ಪಿಟಲ್ ಆಗುವ ಟೈಮಲ್ಲಿ ನಾನು ಬಂದಿದ್ದೆ, ನೋಡ್ತಾ ಇದ್ದೆ ಎಲ್ಲ. ಅಂದರೆ ಕನ್ಸ್ಟ್ರಕ್ಷನ್ಸ್ ಟೈಮಲ್ಲಿ ತುಂಬ ಚಂದ ಅನ್ನಿಸ್ತಿತ್ತು. ಯಾರೋ ಕೇಳಿದ್ರು ಏತು ಸೋಕೊಂಡತ್ತ ಅಂದು ಭಾರಿ ಸೋಕೊಂಡ ಅಂಡ್ ಇಡಗುಂಜಿ ಬರ್ಪುಲ್ಲ ಕಮಲ್ ಪೊಡಿಸಿದ್ದೇವೆ. ಅಂದರೆ ಆ ಥರ ನೀವು ಯಾರೊಟ್ಟಿಗೆ ಮಿಂಗಲ್ ಆಗ್ತೀರಿ ಅಂತ ಹೇಳುವಂಥದ್ದು ಗೊತ್ತಿದೆ. ನಾವು ಬೈ ಸ್ಟ್ಯಾಂಡರ್ ಆಗಿ ಹಾಸ್ಪಿಟಲಲ್ಲಿ ತುಂಬ ಸಮಯ ಇದ್ದೆ. ನಾನು ಅದನ್ನೇ ಸರ್ ಹತ್ರ ಹೇಳ್ತಾ ಇದ್ದೆ, ನಮಗೆ ಬೆನಕ ಅಂತ ಹೇಳುವಂಥದ್ದು ಹಾಸ್ಪಿಟಲ್ ಮನೆ ಥರ ಆಗಿತ್ತು. ಯಾಕಂದರೆ ಒಂದು ಟೈಮಲ್ಲಿ ಅಪ್ಪನ ಕಾಲ ಆದ ನಂತರ ಅಮ್ಮ ಕಂಟಿನ್ಯೂಸ್ ಆಗಿ ಹಾಸ್ಪಿಟಲ್ ಹೇಗೆ ನಡೀತದೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿತ್ತು. ಸೊ ಅಲ್ಲಿ ನಮ್ಮವರೇ ಅಲ್ಲಿ ಇರುವಾಗ ಆ ಹಾಸ್ಪಿಟಲನ್ನು ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ, ಅಲ್ಲದೆ ಎನ್ವಿರಾನ್ಮೆಂಟ್ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ, ಉಳಿದವರದ್ದು ನೋವುಗಳನ್ನು ನೋಡ್ಲಿಕ್ಕಾಗೋದಿಲ್ಲ. ಬಟ್ ನೀವು ಗ್ರೇಟ್. ಯಾಕೆ ಗ್ರೇಟ್ ಅಂತ ಹೇಳಿದರೆ, ಪ್ರತಿದಿನ ಅದನ್ನು ನೋಡ್ತಾ ಇರ್ತೀರಿ, ಪ್ರತಿಯೊಂದಕ್ಕೂ ಕೂಡ ನೀವು ಸ್ಪಂದಿಸ್ತಾ ಇರ್ತೀರಿ. ಆದರೂ ಕೂಡ ಇಷ್ಟು ಸ್ಮೈಲಿಂಗಲ್ಲಿ ಲೈಫನ್ನು ಖುಷಿಯಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ. ಅದಕ್ಕೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಕೊಡಬೇಕಾಗ್ತದೆ. ಈಗ ಯಾರು ಅದನ್ನು ನೋಡ್ಕೊಳ್ತಾ ಇದ್ದಾರೆ ಅವರದ್ದ ಸಪೋರ್ಟ್, ಈ ಥರದ ಆ್ಯಕ್ಟಿವಿಟೀಸ್ ಇದ್ದರೆ ಒಮ್ಮೆ ನಿಮಗೆ ಡೈಲಿ ರುಟೀನಿಂದ ಹೊರಗಡೆ ಬರಲಿಕ್ಕಾಗ್ತದೆ. ನನಗೂ ಕೂಡ ಏನೋ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು. ಈ ಥರದ ಪ್ರೋಗ್ರಾಮ್ಸ್ ಯಾಕೆ ಆರ್ಗನೈಸ್ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ನೀವು ಪ್ರಾರ್ಥನೆ ಮಾಡಿದ್ದೀರಿ, ತುಂಬ ಚಂದದಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ, ಅಥವಾ ವೆಲ್ಕಮ್ ಮಾಡಿದ್ದೀರಿ. ಇಲ್ಲಿ ಕೂಡ ಅದು 100% ಪರ್ಫೆಕ್ಟ್ ಅಂತೇಳಿ ಹೇಳ್ತಾ ಇಲ್ಲ, ಬಟ್ ಅದನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಇದೊಂದು ವೇದಿಕೆ. ಒಮ್ಮೆ ನಿಮಗೆ ಸ್ಟೇಜ್ ಫಿಯರ್ ಹೋದರೆ ಅದು ತುಂಬ ಖುಷಿ ಅನ್ನಿಸ್ತದೆ. ಆಮೇಲೆ ನಾನು ಮಾತಾಡಿದ್ದು ನಾನು ಹೇಗೆ ಇರಬೇಕಿತ್ತು, ಹೇಗೆ ಮಾಡಬೇಕಿತ್ತು ಅಂತೇಳಿ ಆಮೇಲೆ ಮನೆಯಲ್ಲಿ ಕೂತು ಒಮ್ಮೆ ಆಲೋಚನೆ ಮಾಡಿದರೆ ನಮ್ಮ ಮಿಸ್ಟೇಕ್ಸ್ಗಳು ನಮಗೆ ಗೊತ್ತಾಗ್ತದೆ. ನೀವು ಈಗ ಮಾಡಿರುವಂಥ ಫ್ಲವರ್ ಅರೇಂಜ್ಮೆಂಟಿನ ಮಿಸ್ಟೇಕ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿ, ನಾನು ಅಬ್ಸರ್ವ್ ಮಾಡಿದ್ದಕ್ಕಿಂತ ನೆಕ್ಸ್ಟ್ ಇಯರಲ್ಲಿ ಯಾರಿಗೆ ಪ್ರೈಸ್ ಬಂದಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿ, ಅದೇ ಥರ ನೆಕ್ಸ್ಟ್ ಇಯರಲ್ಲಿ ಅವರಿಗೆ ಕಾಂಪೀಟ್ ಮಾಡಿ ನಾವು ಕೂಡ ಪ್ರೈಸ್ ತಗೊಳ್ಬಹುದು ಅಂತೇಳಿ ಹೇಳ್ತಾ, ಈ ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು. ತುಂಬ ಖುಷಿಯಾಗಿದೆ. ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಯು ವೆರಿ ಮಚ್. ನಮಗೆ ತೀರ್ಪುಗಾರರಾಗಿ ಶ್ರೀಯುತ ಶೈಲೇಶ್ ಅವರಿಗೆ ನಾವಿಲ್ಲಿ ಕರೆದಾಗ ನಮಗೆ ಸಂತೋಷ ಆದ್ದೇನೆಂದರೆ, ಅವರಿಗೆ ಅವರ ಬಾಲ್ಯದ ನೆನಪಾಯ್ತಲ್ಲ ಅಂತ ನಮಗೆ ಅದೇ ಸಂತೋಷ. ಸರ್ ಧನ್ಯವಾದಗಳು. ನಮ್ಮ ಇವತ್ತಿನ ನಮ್ಮ ಆಸ್ಪತ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ MD ಸರ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಎಲ್ಲರಿಗೂ ನಮಸ್ಕಾರ. ಒಬ್ಬರೇ ಅಂದಿದ್ದಾರೆ. ಗುಡ್. ತುಂಬ ಏನಂತಾರೆ, ವೆರಿ ಗುಡ್ ಕಾಂಪಿಟೇಷನ್, ಫ್ಲವರ್ ಡೆಕೋರೇಷನ್ದು ತುಂಬ ಚೆನ್ನಾಗಿ ಆಗಿದೆ. ಈ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಪ್ರತಿಯೊಂದು ಈವೆಂಟ್ನು ಒಂದು ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನಮ್ಮ ಹಾಸ್ಪಿಟಲ್ನ ಹೆಮ್ಮೆಯ ಡಿಪಾರ್ಟ್ಮೆಂಟ್, ಹೌಸ್ಕೀಪಿಂಗ್ ಡಿಪಾರ್ಟ್ಮೆಂಟ್ ಅವರು ಇವತ್ತು ಇದೊಂದು ಕಾಂಪಿಟಿಷನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಅವರ ಲೀಡರ್ ಆಗಿದ್ದ ನಮ್ಮ ಮೋಹಿನಿಯ ಮೇಡಮ್ ಅವ್ರಿಗೆ, ಅವರ ತಂಡದವ್ರಿಗೆ ನಾನು ಪ್ರತ್ಯೇಕವಾದ ಅಪ್ರಿಸಿಯೇಷನ್ಸ್ ಕೊಡ್ತಾ ಇದ್ದೇನೆ. ಯಾಕಂದರೆ
ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡೋದು, ಎಲ್ಲರಿಗೂ ಸ್ವೀಟ್ ಕೊಟ್ಟಿದ್ದಾರೆ, ಚಾಕ್ಲೇಟ್ ಕೊಟ್ಟಿದ್ದಾರೆ. ದಟ್ ಶೋಸ್ ದಿ ಪ್ಯೂರಿಟಿ ಆಫ್ ಅಂದರೆ ಏನಂತಾರೆ, ಒಂದು ಆ್ಯಕ್ಟ್ ಬಂದಿದೆ. ಇಟ್ಸ್ ವೆರಿ ಗುಡ್ ಗೆಸ್ಚರ್ ಆನ್ ಹರ್ ಪಾರ್ಟ್. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಡ್ಜ್ ಆಗಿ ಶೈಲೇಶ್ ಕುಮಾರ್ ಸರ್ ಬಂದಿದ್ದಾರೆ. ಜಡ್ಜ್ಮೆಂಟ್ ಕೈಯಲ್ಲಿದೆ, ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಖುಷಿ ಅನಿಸ್ತು ನೋಡಿ. ಅವರು ಇದರಲ್ಲಿ ಅನುಭವ ಇದೆ ಆ್ಯಂಡ್ ಹಿ ವಾಸ್ ಪಾರ್ಟ್ ಆಫ್ ದಿಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ಸೊ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವ್ರದ್ದು ಅಮೂಲ್ಯವಾದ ಒಂದು ಸಮಯವನ್ನು ನಮಗೋಸ್ಕರ ವೆಚ್ಚಿಸಿ ಇಲ್ಲಿ ಬಂದಿದ್ದಕ್ಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಇಟ್ಸ್ ಎ ಗ್ರೇಟ್ ಗೆಸ್ಚರ್ ಆನ್ ಯುವರ್ ಪಾರ್ಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಹ್ಯಾವ್ 13 ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅಂದರೆ ಟೀಮ್ ಇದೆ. ಇವರೆಲ್ಲರಿಗೂ ಒಂದು ಜೋರಾದ ಒಂದು ಅಪ್ರಿಸಿಯೇಷನ್ ಕ್ಲಾಪ್ಸ್. ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ, ಸರ್ನು ಅಂದಿದ್ದಂಗೆ, ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಆ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಆಲ್ ಆರ್ ವಿನ್ನರ್ಸ್, ಬಟ್ ಆ್ಯಸ್ ದ ಅಕೇಶನ್ ಡಿಮಾಂಡ್ಸ್ ಪ್ರೈಸ್ ಒಬ್ಬರಿಗೆ ಇಬ್ಬರಿಗೆ ಕೊಡಲೇಬೇಕು. ಹಾಗಾಗಿ ಈಗ ನಾವು ಇಟ್ ಈಸ್ ದಿ ಟೈಮ್ ಟು ಅನೌನ್ಸ್ ದಿ ಪ್ರೈಸಸ್. ಇದಕ್ಕಿಂತ ಮುಂಚೆ ಲೆಟ್ ಮಿ ಆಲ್ಸೋ ಥ್ಯಾಂಕ್ ದಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್, ಅಕ್ಷಯ್ ಆ್ಯಂಡ್ ಹಿಸ್ ಟೀಮ್. ತುಂಬ ಚೆನ್ನಾಗಿ ಅವಳ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ವೆಲ್ ಸಪೋರ್ಟೆಡ್ ಬೈ ಅದರ್ ಡಿಪಾರ್ಟ್ಮೆಂಟ್ಸ್. ಆ್ಯಂಡ್ ಆಲ್ಸೋ ನಮ್ಮ U+ನವರು ನಮ್ಮ ಮನೆ ಫ್ಯಾಮ್ಲಿ ಥರ ಅವರು. ದೇ ಹ್ಯಾವ್ ಬಿನ್ ಕ್ಯಾಪ್ಚರಿಂಗ್ ದಿ ಮೆಮೊರಬಲ್ ಈವೆಂಟ್ಸ್ ಕ್ಯಾಪ್ಚರ್ ಮಾಡಿ ನಾವು ಯಾವಾಗಾದರೂ ಇದನ್ನು ಮತ್ತೆ ರಿವೈಂಡ್ ಮಾಡಿಕೊಂಡು ನೋಡೋ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದಗಳು. So now we'll go to the main event of announcing the results. So ಮೊದಲನೇದಾಗಿ let me announce the second place. Second place goes to, ಕಾಣಿಸ್ತಾ ಇಲ್ಲ ಹೆಸರು, ಸ್ಪೆಕ್ಸ್ ಕೆಳಗಡೆ ಇದೆ. ಇಲ್ಲಿ ಸೀರಿಯಲ್ ನಂಬರು ಬೇಡ, ಹೆಸರೇ ಸೀರಿಯಲ್ ನಂಬರ್ 8, ಸೌಮ್ಯ ಆ್ಯಂಡ್ ಪವನ್. Congratulations to Soumya and Pawan. Great job done, and you secured second place. And first place ಇಬ್ಬರಿಗೆ ಕೊಟ್ಟಿದ್ದಾರೆ ಸರು. ಸೊ ಇಬ್ಬರಿಗೆ ಕೊಟ್ಟಿದ್ದಾರೆ ಫಸ್ಟ್ ಪ್ಲೇಸು. ಸೊ ಯಾರ ಹೆಸರು ಫಸ್ಟ್ ಸೆಕೆಂಡ್ ಅಂದರು ಅವರು ಫಸ್ಟ್ ಇದ್ದಂಗೆ ಲೆಕ್ಕ. ಓಕೆ, ಮತ್ತು ಸೊ ಲೆಟ್ ಮೀ announce the first place goes to ಇವ್ರ ಹೆಸರು ಎಲ್ಲ ಓದಿದ್ದೀನಿ ರೀ ನಾನು, ಪರಿಚಯ ಇದ್ದಾರೆ ಇವರು. ತುಂಬ ಪರಿಚಯ ಇದ್ದಾರೆ ಇವರು ನನಗೆ. ಹೇಮಾನ್ ದಾಕ್ಷಾಯಿನಿ. And first place is also shared by, ಇವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಇವ್ರ ಹೆಸರು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಪರಿಚಯ ಇಲ್ಲ. ಡಾಕ್ಟರ್ ಪ್ರತೀತ್ ಆ್ಯಂಡ್ ರಮ್ಯಾ. ಸರ್, hearty congratulations, Doctor and Ramya. So once again, hearty congratulations to the first place, Ramya and Dr. Prateet and Hema and Dakshayani, and also the second place winners, Soumya and Pawan. So hearty congratulations. Big round of applause to all the participants. Thanks for participation. God bless you. ಇವತ್ತಿನ ಕಾರ್ಯಕ್ರಮಕ್ಕೆ
ತೀರ್ಪುಗಾರರಾಗಿ ಬಂದಂಥ ಶ್ರೀಯುತ ಶೈಲೇಶ್ ಸರ್ ಇವರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ಕಿರುಕಾಣಿಕೆಯನ್ನು ನೀಡಬೇಕಾಗಿ ಸರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜನಾರ್ದನಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಪೂಜ್ಯರಾದ ಕಾವಂದರಿಗೆ ವಂದಿಸುತ್ತಾ ಮಾತೃಶ್ರೀ ಅಮ್ಮನವರನ್ನು ಮನಸಾರೆ ಸ್ಮರಿಸುತ್ತಾ ನಮ್ಮ ಈ ಆಸ್ಪತ್ರೆಯ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಮಗೆ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಅಚ್ಚುಮೆಚ್ಚಿನ ನಿರ್ದೇಶಕರಾದಂತಹ ಜನಾರ್ದನ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ತೀರ್ಪುಗಾರರಾಗಿ ಅವರ ಸಮಯವನ್ನು ನಮಗಾಗಿ ನೀಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಶೈಲೇಶ್ ಇವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಸ್ವಚ್ಛತಾ ವಿಭಾಗದ ಮೇಲ್ವಿಚಾರಕರಾದ ಶ್ರೀಮತಿ ಮೋಹಿನಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಪುಷ್ಪಗುಚ್ಛ ಸ್ಪರ್ಧೆಗೆ ಬಂದಿರುವ ಎಲ್ಲ ವೈದ್ಯಾಧಿಕಾರಿಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಿಮ್ಮೆಲ್ಲರ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.